ದಿಲೀಪ್ ರಾಜ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಸೂರಜ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸೂರಜ್ ನಮಸ್ತೆ. ನಮಸ್ಕಾರ ಮ್ಯಾಮ್. ಕೃಷ್ಣ ರುಕ್ಕು ಸೀರಿಯಲ್ ಅಂದರೆ ದೊಡ್ಡ ಮಟ್ಟದಲ್ಲಿ ಹಿಟ್ ನಿರೀಕ್ಷೆಯಲ್ಲಿದ್ದಂಥ ಒಂದು ಸೀರಿಯಲ್ ಮತ್ತೊಂದು ಸಕ್ಸಸ್ನ ಗಾದಿಗೆ ಆ್ಯಡ್ ಆನ್ ಆಗುತ್ತೆ ಅಂತೇಳಿ ದಿಲೀಪ್ ರಾಜ್ ತುಂಬ ಕನಸುಕೊಂಡು ಇಷ್ಟಪಟ್ಟು ಮಾಡಿದಂಥ ಸೀರಿಯಲ್. ಬಟ್ ಈ ರೀತಿ ದಿಢೀರಂತ ಆಗಿರುವಂಥ ಒಂದು ಶಾಕಿಂಗ್ ಇನ್ಸಿಡೆಂಟ್ ಅಥವಾ ಈ ಘಟನೆ ಬಗ್ಗೆ ಮತ್ತು ಅವ್ರ ಒಡನಾಟದ ಬಗ್ಗೆ ಯಾವ ಥರ ನಿಮಗೆಲ್ಲ ಇನ್ಸ್ಪೈರ್ ಮಾಡ್ತಾ ಇದ್ರು ಯುವ ನಟರಿಗೆ? ಮ್ಯಾಮ್ ಸದ್ಯಕ್ಕಂತೂ ಇಲ್ಲಿ ಮನೇಲಿ ಇದ್ದೀವಿ, ಇವ್ರ ಮನೇಲಿ ನಿಜ ಡೈಜೆಸ್ಟ್ ಏನ್ ಮಾಡಕ್ಕಾಗಿಲ್ಲ. ಯಾಕಂದ್ರೆ ನೆನ್ನೆನೆ ನಾವು ಶೂಟಿಂಗ್ ಸೆಟ್ ಅಲ್ಲಿ ಇದ್ದಾಗ ಈ ಎಲ್ಲ ನಡೀತಾ ಇತ್ತು. ಅಂಡ್ ಅವ್ರಿಗಿನ ಅಪ್ಡೇಟ್ಸ್ ಅವರು ಫುಲ್ ಇನ್ವಾಲ್ವ್ ಆಗಿ ನಾಳೆ ಏನ್ ಬೇಕು ಏನ್ ಪ್ಲಾನ್ಸ್ ಅಂತ ಎಲ್ಲ. ಸೂರಜ್, ನಿಮ್ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಿಲ್ಲ, ಒಂದ್ ಸ್ವಲ್ಪ ಈ ಕಡೆ ಬರ್ಬೋದಾ? ಹಲೋ, ಇವಾಗ ಕೇಳಿಸ್ತಾ ಇದೆ, ಹೇಳಿ. ಯಾವ ತರ ಇನ್ಸ್ಪೈರ್ ಮಾಡ್ತಿದ್ರು? ಸೊ ಆರ್ಟಿಸ್ಟ್ ಗಳಿಗಾಗ್ಲಿ ಟೆಕ್ನಿಷಿಯನ್ಸ್ ಗಳಿಗಾಗ್ಲಿ ತುಂಬಾನೇ ಚೆನ್ನಾಗಿ ಬೆಲೆ ಕೊಟ್ಟು ಮಾತಾಡ್ಸೋರು. ಸೊ ವೆರಿ ಅಮೇಜಿಂಗ್ ಪರ್ಸನ್ ಅಂಡ್ ವೆರಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಕಳ್ಕೊಂಡಿರೋದು ಇಂಡಸ್ಟ್ರಿಗೆ ಒಂದು ಲಾಸ್ ಅಂತಾನೆ ಹೇಳ್ಬೋದು. ಈಗ ತುಂಬಾ ಅವರು ಸ್ಟ್ರಗಲ್ ಪಟ್ಟಿದ್ದಾರೆ ಸೂರಜ್ ಅವರೇ. ಯಾಕಂದ್ರೆ ನಾವು ನೋಡಿದೀವಿ 25-30 ವರ್ಷಗಳ ಕಾಲ ಸಸ್ಟೈನ್ ಆಗೋದು ಕಷ್ಟ ಇದೆ. ಮತ್ತೆ ಹಂಗೆ ಕಿರುತೆರೆ ಅಂತ ನೋಡೋಕೆ ಹೋದ್ರೆ ಇತ್ತೀಚೆಗೆ ಅವ್ರು ಕೈ ಹಾಕಿದ್ದೆಲ್ಲ ಒಂಥರ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಸೊ ಆ ರೀತಿ ಸಕ್ಸಸ್ ಸಿಗುವಂಥ ಹಂತದಲ್ಲೇ ಈಗ ಈ ಪಯಣ ಕಂಪ್ಲೀಟ್ ಆಗಿಲ್ಲ, ಅರ್ಧಕ್ಕೆ ನಿಂತು ಹೋಯಿತು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರ ದಿನಗಳನ್ನು ನೆನಪು ಮಾಡಿಕೊಂಡು ಅವ್ರ ಕಷ್ಟಗಳನ್ನು ಹೇಳ್ತಾ ನಿಮ್ಗೇನಾದರೂ ಈ ಥರ ಮಾಡಬೇಕು, ನಿಮ್ಮ ಲೈಫಲ್ಲಿ ಅಚೀವ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದ್ರಾ? ಡೆಫಿನೆಟ್ಲಿ. ಅಂದ್ರೆ ಅವ್ರ ಸ್ಟ್ರಗ್ಲಿಂಗ್ ಫೇಸ್ ಆಯ್ತು ಅಥವಾ ಅವ್ರು ಸ್ಟಾರ್ಟ್ ಮಾಡಿದ್ದು, ಅವ್ರ ಜೊತೆ ಬೆಳೆದಿರೋ ಬೇರೆ ಆಕ್ಟರ್ಸ್, ನಮ್ಮ ಅತ್ತೆ ಕ್ಯಾರೆಕ್ಟರ್ ಸುಚಿತ್ರಾ ಮ್ಯಾಮ್, ಅವರೆಲ್ಲ ಹೇಳ್ತಾ ಇದ್ರು ಹೇಗೆಲ್ಲ ಅಂದ್ರೆ ಅದೇ ಸ್ಟಾರ್ಟಿಂಗ್ ಡೇಸ್ ಎಲ್ಲ ಹೇಗಿರ್ತಿತ್ತು ಅಂತ. ಸೊ ವೆರಿ ಇನ್ಸ್ಪೈರಿಂಗ್. ಕಲಿಯೋಕಂತೂ ತುಂಬಾನೇ ಸಿಕ್ತಿತ್ತು ಅವರಿಂದ. ಅವರು ಕ್ರಿಯೇಟಿವಿಟಿ ಆಗ್ಲಿ ಅಥವಾ ಡೈರೆಕ್ಷನ್ ಆಗ್ಲಿ, ಅವ್ರು ಪರ್ಸನಲಿ ಬಂದ್ ಕೂತು ಮಾತಾಡಿದಾಗ, ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲಾನು ತುಂಬಾ ಮೋಟಿವೇಟ್ ಮಾಡ್ತಾ ಇತ್ತು ಕೆಲಸ ಮಾಡಕ್ಕೆ. ಸೊ ಪರ್ಸನಲಿ ತುಂಬಾ ವರ್ಷದಿಂದ ಪರಿಚಯ ಇಲ್ಲದೆ ಇದ್ರು ಕೂಡ ಒಂದು ಕುಟುಂಬದ ಸದಸ್ಯನ ಕಳ್ಕೊಂಡ್ರು ಅಷ್ಟು ಫೀಲ್ ಆಗ್ತಾ ಇದೆ ಆಕ್ಚುಲಿ. ಖಂಡಿತ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಪ್ರತಿದಿನ ಅವ್ರನ್ನ ಮೀಟ್ ಮಾಡ್ತಿರ್ತೀರಾ ಅಥವಾ ಫೋನ್ ಥ್ರೂ ಮಾತಾಡ್ತಿರ್ತೀರಾ, ಹಾಗಾಗಿ ಒಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಡೆಫಿನೆಟ್ಲಿ. ಅದೇ ವರ್ಕ್ ಸ್ಪೇಸ್ ಅಲ್ಲಿ ಹೌದು ಆ ಕನೆಕ್ಷನ್ ಅಂತೂ ಡೆಫಿನೆಟ್ಲಿ ಇತ್ತು. ಬಟ್ ರಿಯಲಿ ಬ್ಯಾಡ್ ಥಿಂಗ್ ದಟ್ ಹ್ಯಾಪನ್. ಕರೆಕ್ಟ್. ಫೈನ್. ಅಂದರೆ ನೀವು ಆಕ್ಟ್ ಮಾಡ್ತಿದ್ರಲ್ಲ, ಆ ಸೀರಿಯಲ್ ಬಗ್ಗೆ ಏನಾದರೂ ಮಾತಾಡ್ತಿದ್ರಾ? ಅದನ್ನ TRP ಅಂತ ಬರುತ್ತೆ, ಕಮರ್ಷಿಯಲ್ ಆ್ಯಂಗಲ್ ಅಂತಾನೆ ಬರೋದು ಇವಾಗೆಲ್ಲ. ಸೊ ಅದನ್ನ ರೀಚ್ ಮಾಡಿಸುವಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಏನಾದರೂ ಕನಸುಗಳಿತ್ತ ಅವ್ರಿಗೆ? ಅದೇನಾದ್ರು ಮಾತಾಡ್ತಾ ಇದ್ರಾ? ಸ್ಪೆಸಿಫಿಕ್ ಆಗಿ ಏನಿಲ್ಲ, ಯಾಕಂದ್ರೆ ಎಲ್ರಿಗೂ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅದು ಸ್ಪೇಸ್ ಕೊಡ್ತಾ ಇದ್ರು ಪರ್ಫಾರ್ಮ್ ಮಾಡಕ್ಕೆ. ಸೊ ಅದ್ ಬಿಟ್ರೆ ನಮ್ಮ ಹತ್ರ ಅಂದ್ರೆ ಆರ್ಟಿಸ್ಟ್ ಗಳ ಹತ್ರ ಇದೆ ಮಾತು, ಹೇಗೆ ಅದನ್ನ ಆ ಕ್ಯಾರೆಕ್ಟರ್ ಇಂದ ಏನೇನೆಲ್ಲ ಮಾಡಿಸ್ಬೇಕು ಅಂತ ಆ ಕ್ರಿಯೇಟಿವ್ ಮೈಂಡ್ ಸ್ಪೇಸ್ ಅಲ್ಲಿ. ಫೈನ್. ಥ್ಯಾಂಕ್ ಯು ಸೂರಜ್, ನ್ಯೂಸ್ 18 ಮಾತಾಡಿದ್ದಕ್ಕೆ.